ಎಕ್ಸ್ಪ್ಲೋರ್ ವಿತ್ ನವೀನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಫ್ಯಾಮಿಲಿ ಮೆಂಬರ್ಸ್ ಅವರು ಏರ್ಪೋರ್ಟಿಗೆ ಬರೋದು, ಚೆಕ್ ಇನ್ ಆಗೋದು, ನಾವು ಇಂಟ್ರಾಕ್ಟ್ ಆಗೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಅವೆಲ್ಲ ವ್ಲಾಗ್ಸು ಈ ಎಕ್ಸ್ಪ್ಲೋರ್ ವಿತ್ ನವೀನ್ ಚಾನಲ್ ಸ್ಪೆಸಿಫಿಕ್ ಆಗಿ ಬರುತ್ತೆ. ಸೊ ಈ ವಿಡಿಯೋ ಏನಪ್ಪ ಅಂದರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಆರ್ಗನೈಸ್ ಆಗಿದೆ. ಆಸೆ ಇದೆ. ಜೊತೆಗೆ ಆಶಾ ಕಿರಣ್ ಅವ್ರನ್ನ ಮೀಟ್ ಮಾಡ್ತೀನಿ ಅನ್ನೋದು ನನಗೆ ಬಹಳ ದೊಡ್ಡ ಖುಷಿ. ಬಿಕಾಸ್ ಫ್ರಮ್ ಅ ಲಾಂಗ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಬೇಕಂತ ವೆಯ್ಟ್ ಮಾಡ್ತಿದ್ದೆ. ಸೊ ಇದ್ರ ಹಾಯ್, ನಮಸ್ತೆ ನವೀನ್ ಅವರೇ, ಹೇಗಿದ್ದೀರಾ? ನಮ್ಮ ಹೊಸ ಕಸ್ಟಮರು ಇದೆ, ಫಸ್ಟ್ ಬ್ಯಾಚ್ ಯುರೋಪಿಗೆ, ಫಸ್ಟ್ ಟೈಮ್ ಟ್ರಾವೆಲರು ನಮ್ಮ ಜೊತೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಜೊತೆಗೆ. ಹಲೋ ಸ್ನೇಹಿತರೆ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋ ಏನಪ್ಪ ಅಂದರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಆರ್ಗನೈಸ್ ಆಗಿದೆ. ನೀವು ಎಷ್ಟು ಜನ ಕಸ್ಟಮರ್ ಕೊಟ್ಟು ಇರೋದು ನಮ್ಗೆ ಯುರೋಪ್ ಟೂರಲ್ಲಿ? ನಾವು 44 ಜನನ ಕಳ್ಸ್ಕೊಡ್ತಾ ಇದ್ದೀವಿ. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ನಮಗೋಸ್ಕರ ಅಂತಲೇ 10 ಜನ ಕಸ್ಟಮರ್ಸ್ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಸಲ ಅಂದರೆ ನಾವೇ ಲೇಟು. ಎಸ್, ಸೊ ಬನ್ನಿ, ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ನಮಗೋಸ್ಕರ. ನಾವು ಅವ್ರ ಫೈಲ್ಸ್ ಎಲ್ಲ ಕೊಟ್ಟು ಕಳಿಸ್ಕೊಡೋಣ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ನ ಬೆಳೆಸಿ ಆರೈಸಿ ಅಂತ ಹೇಳ್ತಾ, ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ನವೀನ್ ಚಾನಲ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಯಾಕೆ ಸರ್? ಯಾಕೆಂದರೆ ವರ್ಲ್ಡ್ ಎಲ್ಲ ಚೆನ್ನಾಗಿ ಇದನ್ನು ಮಾಡಿದ್ದಾರೆ ಅಂತ. ಸೊ ನಿಮಗೆ ಈಗ ಫ್ಲೈಯಿಂಗ್ ಪಾಸ್ಪೋರ್ಟ್ ನಿಮ್ಗೆ ಹೇಗೆ ಗೊತ್ತಾಯಿತು? ಯಾವ ಮುಖಾಂತರ ಗೊತ್ತಾಯಿತು? ನಮಗೆಲ್ಲ ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡಿದ್ವಿ. ಓಕೆ. ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಆಮೇಲೆ ಇವರು ನಮ್ಮ ಪಕ್ಕದ ಜಿಲ್ಲೆಯವರು, ಹಾಸನರು, ನಮ್ಮ ಮಂಡ್ಯದವರು. ಓಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಹೋಗೋದು ತೋರಿಸೋ ರೀತಿ ಎಲ್ಲ ನಮಗೆ ಇಷ್ಟ ಆಯಿತು. ಸೊ ನಾವು ಒಂದ್ಸರಿ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ತುಂಬ ಇದಿದೆ ಅಂತ ಹೋಪ್ಫುಲ್ ಇದ್ದೀವಿ. ಓಕೆ. ಯುರೋಪ್ ಟೂರ್ ಎಲ್ಲರೂ ಎಂಜಾಯ್ ಮಾಡ್ತೀರಾ? 8 ಕಂಟ್ರಿ ನೋಡ್ತಾ ಇದ್ದಾರೆ, 13 ದಿನ 8 ಕಂಟ್ರಿ ನೋಡ್ತೀರಾ, ತುಂಬ ಎಂಜಾಯ್ ಮಾಡ್ತೀರಾ. ಸರ್ ಫೈನಲಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫೈನಲಾಗಿ ಏನಿಲ್ಲ, ಅವ್ರದ್ದು ಸರ್ವಿಸ್ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತ ನಮಗೆ ಒಂದು ಗ್ಯಾರಂಟಿ ಇದೆ. ಹಂಗಾಗಿ ನಾವು ಮೇಲೆ ಮತ್ತೊಂದು ಸರಿ ನಿಮಗೆ ಇಂಟರ್ವ್ಯೂ ಎಸ್ ಸರ್, ಡೆಫಿನೆಟ್ಲಿ. ಥ್ಯಾಂಕ್ ಯು. ಡೆಫಿನೆಟ್ಲಿ. ಮೇಡಮ್, ನೀವೇಂದ್ರೆ ಮಾತಾಡಿ ಮೇಡಮ್. ಫ್ಲೈಯಿಂಗ್ ಪಾಸ್ಪೋರ್ಟ್ ಏನಕ್ಕೆ ನಿಮ್ಗೆ ಯಾರು ಸಜೆಸ್ಟ್ ಮಾಡಿದ್ದು? ಫಸ್ಟ್ ಏನಂದರೆ ನಮ್ಮ ಕನ್ನಡಿಗರು ಅವರು, ಮತ್ತು ಚೆನ್ನಾಗಿ ನೋಡ್ಕೋತಾರೆ, ಎಲ್ಲ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಸೂಪರ್. ಹಂಗೆ ಮೇಡಮ್ ನೀವು ಹೇಳಿ ಮೇಡಮ್. ಅಂದರೆ ಅವ್ರದ್ದು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ವಿ, ಚೆನ್ನಾಗಿ ಎಲ್ಲ ನೋಡ್ತಾ ಅವರು ಎಲ್ಲ ಸುತ್ತವ್ರೆ, ಇಂಡಿಯಾ ಎಲ್ಲ ಸುತ್ತವ್ರೆ. ಅದಕ್ಕೆ ನಾವು ಜೊತೆ ಒಂದ್ಸಲ ನೋಡೋದು, ನಮಗೂ ಒಂಥರ ಚೆನ್ನಾಗಿ ತೋರಿಸ್ತಾರೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ಎಂಜಾಯ್ ಮಾಡ್ತೀರಾ? 8 ಕಂಟ್ರಿ ನೋಡ್ತಾ ಇದ್ದಾರೆ 13 ದಿನದಲ್ಲಿ, ತುಂಬ ಎಂಜಾಯ್ ಮಾಡ್ತಾರೆ. ಎಂಜಾಯ್ ಮಾಡಿ ಮೇಡಮ್. ಈಗ ಮೇಡಮ್ ನೀವು ಹೇಳಿ ಮೇಡಮ್. ಎಲ್ಲ ಚೆನ್ನಾಗಿದೆ, ಅಷ್ಟೇ. ಚೆನ್ನಾಗಿದೆಯಾ? ಆಮೇಲೆ ಬಂದ್ಮೇಲೆ ಹೇಳ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ಅಂತ ಬಂದ್ಮೇಲೆ ಹೇಳ್ತೀನಿ, ಹೇಳಲ್ಲ. ಸ್ವಾತಿ ಮೇಡಮ್ ಎಲ್ಲರೂ ನೋಡಿದ್ರೆ ಕಮೆಂಟ್ ಮಾಡಿರಿ. ಯಾಕೆಂದರೆ ಕರ್ನಾಟಕದಲ್ಲಿ ಸೋಲೋ ಬೈಕ್ ಟ್ರಾವೆಲರ್ ಮಾಡ್ತಾ ಇರ್ತಾರೆ ಅವ್ರ ತಂದೆ. ಸರ್ ನಮಸ್ಕಾರ ಸರ್. ಸರ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಯಾಕೆ ಸರ್? ಯಾರು ಸಜೆಸ್ಟ್ ಮಾಡಿದ್ದು? ನಮ್ಮ ಡಾಕ್ಟರ್ ಸೆಲೆಕ್ಟ್ ಮಾಡಿದ್ದು ಆ್ಯಕ್ಚುಲಿ. ಓಕೆ. ಫಸ್ಟ್ ಟೈಮ್ ನಾನು ಅಬ್ರಾಡ್ಗೆ ಹೋಗ್ತಾ ಇರೋದು. ಅವರು 2-3 ಸಲ ಹೋಗಿ ಬಂದಿದ್ದಾರೆ. ನೋಡೋದು ಹೆಂಗಿರುತ್ತೆ ಗೊತ್ತಿಲ್ಲ, ನೋಡೋಣ ಜಸ್ಟ್. ಮೇಡಮ್ ನೀವು ಹೇಳಿ ಮೇಡಮ್, ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಯಾಕೆ? ಆಶಾ ಕಿರಣ್ ಅವ್ರನ್ನ ತುಂಬ ವರ್ಷದಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇಂಡೀಡ್ ದೇ ಆರ್ ಗುಡ್ ಫ್ರೆಂಡ್ಸ್ ಆಫ್ ಮೈಂಡ್. ಸೊ ಆ್ಯಕ್ಚುಲಿ ಅವ್ರ ಜೊತೆ ಒಂದು ಕೊಲಾಬ್ರೇಷನ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಪ್ಲ್ಯಾನ್ ಇತ್ತು. ಅದು ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಯುರೋಪ್ ಹೋಗಬೇಕಿತ್ತು. ಸೊ ಫೈನಲಿ ಇವಾಗ ಟೈಮ್ ಬಂದಿದೆ. ನಾನು ಅಪ್ಪ ಇಬ್ಬರೂ ಡಾಟರ್ ಆ್ಯಂಡ್ ಫಾದರ್ ಟ್ರಿಪ್ ಹೋಗ್ತಾ ಇದ್ದೀವಿ ಈ ಸಲ. ಅದು ಆಶಾ ಕಿರಣ್ ಅವ್ರ ಜೊತೆಗೆ. ಆ್ಯಂಡ್ ತುಂಬ ಗೂಗಲ್ ಮಾಡಿದೆ ನಾನು ಆ್ಯಕ್ಚುಲಿ. ಯಾಕಂದರೆ ಇವಾಗ ಗ್ರೂಪ್ ಟ್ರಿಪ್ಸ್ ಅಂದರೆ ಯೂಶಲಿ ನಾನು ಹೆಂಗೆ ಅಂದರೆ ಫ್ರೆಂಡ್ಸ್ ಜೊತೆಗೆಲ್ಲ ಸೋಲೋ ಹೋಗೋದು. ಗ್ರೂಪ್ ಟ್ರಿಪ್ಪು ಇಷ್ಟು ಜನ
ಗ್ರೂಪ್ ಟ್ರಿಪ್ ಜೊತೆಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇದೆ, ಆಮೇಲೆ ಪ್ಲೇಸಸ್ ಎಲ್ಲ ನೋಡ್ತೀವಿ, ಕರೆಕ್ಟಾಗಿ ಅಂದ್ಕೊಂಡಿರೋ ಐಟರ್ನಿಟಿ ಪ್ರಕಾರ ಹೋಗುತ್ತೆ ಅನ್ನೋದು ಒಂದು ಆಸೆ ಇದೆ. ಜೊತೆಗೆ ಆಶಾ ಕಿರಣ್ ಅವ್ರನ್ನ ಮೀಟ್ ಮಾಡ್ತೀನಿ ಅನ್ನೋದು ನನಗೆ ಬಹಳ ದೊಡ್ಡ ಖುಷಿ. ಬಿಕಾಸ್ ಫ್ರಮ್ ಅ ಲಾಂಗ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಬೇಕಂತ ವೆಯ್ಟ್ ಮಾಡ್ತಿದ್ದೆ. ಸೊ ಇದ್ರ ಮುಖಾಂತರ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇವತ್ತು ಯುರೋಪಿಗೆ ಹೋಗ್ತಾ ಇದ್ದೀವಿ. ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಯ್ ಮೇಡಮ್, ನಮಸ್ಕಾರ. ಹಾಯ್, ನಮಸ್ತೆ ನವೀನ್ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್. ಹೇಳಿ ಮೇಡಮ್, ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ ನೀವು ಯಾರು ಸಜೆಸ್ಟ್ ಮಾಡಿದ್ದು? ಫೇಸ್ಬುಕ್ಕಾ ಯೂಟ್ಯೂಬಾ? ಫೇಸ್ಬುಕ್. ಓಕೆ ಸಜೆಸ್ಟ್ ಮಾಡಿ. ಓಕೆ. ನನ್ನ ಹೆಸರು ಆಶಾ. ನಾನು ಆಶಾ ಕಿರಣ್ ಅವ್ರ ಫ್ಯಾನು. ನಾನು ತುಂಬ ದಿನದಿಂದ ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ. ಖುಷಿ ಆಗುತ್ತೆ ಅವ್ರಿಬ್ಬರನ್ನ ನೋಡಿದ್ರೆ. ನಮಗೂ ಆ ಥರ ಹೋಗ್ಬೇಕು ಅಂತ ಆಸೆ ಇತ್ತು. ಇದೊಂದು ಅಪರ್ಚುನಿಟಿ ಸಿಕ್ತು, ನಾವಿಬ್ಬರು ಪ್ಲ್ಯಾನ್ ಮಾಡಿದ್ವಿ, ಬಂದೇ ಬಿಟ್ಟಿದ್ದೀವಿ ಈಗ. ಫಸ್ಟ್ ಟೈಮ್ ಇದು ಹೋಗ್ತಾ ಇರೋದು. ಬಂದಮೇಲೆ ಇನ್ನೂ ನಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತೀನಿ, ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನಮ್ಮ ಕರ್ನಾಟಕದವರು ಎಲ್ಲ ಒಬ್ರಿಗೊಬ್ರು ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದ್ದೀನಿ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು. ಬಂದಮೇಲೆ ನಾನು ಡೆಫಿನೆಟ್ ಆಗಿ ಎಲ್ಲ ಫೀಡ್ಬ್ಯಾಕು ಕೊಡ್ತೀನಿ. ಖುಷಿ ಅಂತ ಇದೆ. ಎಸ್, ಥ್ಯಾಂಕ್ ಯು. ಸರ್ ಅಂತ ರೇವಾ ಕಾಲೇಜು ಪ್ರಿನ್ಸಿಪಲ್ ಸರು ಅವ್ರ ಅತ್ತೆ ಮಾವರನ್ನ ಕಳಿಸ್ಕೊಡ್ತಾ ಇದ್ದಾರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಜೊತೆ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸರ್? ಒಂದು ವೀಸಾ ಪ್ರೊಸೆಸ್ಸಿಂದ ಆಗಿರ್ಬೋದು, ಎಲ್ಲ ಯಾವ ಥರ ಅನಿಸ್ತು ನಿಮಗೆ? ವೀಸಾ ಪ್ರೊಸೆಸಿಂಗ್ ಎಲ್ಲ ಈಸಿಯಾಗಾಯಿತು. ಸೊ ಏನೂ ತೊಂದರೆ ಇಲ್ಲ. ನಾವು ಅಂದ್ಕೊಂಡಿದ್ದು ತುಂಬ ಡಿಫಿಕಲ್ಟ್ ಆಗುತ್ತೆ ಅಂತ, ಬಟ್ ಈಸಿಯಾಗಿ ಮಾಡಿಕೊಟ್ರು. ಆಮೇಲೆ ಆಶಾ ಕಿರಣ್ ಅವ್ರದ್ದು ನೋಡಿರೋದ್ರಿಂದನೇ ಅವ್ರಿಗೂ ಕಾನ್ಫಿಡೆನ್ಸ್, ಇವ್ರ ಜೊತೆ ಹೋದರೆ ಚೆನ್ನಾಗಿ ತೋರಿಸ್ತಾರೆ ಅಂತ ಧೈರ್ಯ ಮಾಡಿ ಅವರು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಏರ್ಪೋರ್ಟಲ್ಲಿ ಚೆಕ್ಔಟ್ ಏನೂ ನಾಲೆಜ್ ಇಲ್ಲ, ಚೆನ್ನಾಗಿ ಕರ್ಕೊಂಬರ್ತಾರೆ ಅಂತ ಅವ್ರದ್ದೆಲ್ಲ ವೀಡಿಯೋಸ್ ನೋಡಿರೋ ಕಾನ್ಫಿಡೆನ್ಸ್ ಮೇಲೆ ಟ್ರಾವೆಲ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಮೇಡಮ್, ನೀವು ಹೇಳಿ, ಟ್ರಾವೆಲ್ ನಾವು ಅದೇ ಅವರು ಅವ್ರ ಹೆಸರೇ ಆಶಾ ಕಿರಣ್ ಅವರು ಯಾವಾಗೂ ಮನೆಯಲ್ಲಿ ಟಿ ವಿಯಲ್ಲಿ ನೋಡಿ ನಾವು ಅವ್ರ ಜೊತೆ ಹೋದರೆ ಚೆನ್ನಾಗಿ, ಮತ್ತು ಬೇರೆಯವ್ರಿಗೆ ಹೋದವ್ರಿಗೆಲ್ಲರಿಗೂ ಅಲ್ಲೆಲ್ಲ ಮಾತಾಡ್ತಾರಲ್ಲ, ಇಲ್ಲ ಭಾಳ ಇನ್ನೊಂದು ಸಾರಿ ಬಂದರೆ ನಾವು ಅವ್ರ ಜೊತೆನೇ ಬರಬೇಕು ಅಂತ ಅದನ್ನು ನೋಡಿ ನಾವು ಈ ಸಾರಿ ಹೋಗೋಣ ಅಂತ ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ನಮ್ಮ ಹೊಸ ಕಸ್ಟಮರು ಇದೇ ಫಸ್ಟ್ ಬ್ಯಾಚ್ ಯುರೋಪಿಗೆ ಫಸ್ಟ್ ಟೈಮ್ ಟ್ರಾವೆಲರು ನಮ್ಮ ಜೊತೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಜೊತೆಗೆ. ಸೊ ಅವ್ರಿಗೆ ಅವ್ರ ರಿವ್ಯೂ ಯಾವ ಥರ ಇದೆ, ನಮ್ಮ ವೀಸಾ ಪ್ರೊಸೆಸ್ ಬಗ್ಗೆ ಯಾವ ಥರ ನಡೆಸ್ಕೊಟ್ಟಿದ್ದಾರೆ ನಮ್ಮ ಟೀಮವರು ಅನ್ನೋದನ್ನ ಅವ್ರ ಹತ್ರನೇ ಕೇಳೋರು. ವೀಸಾ ಅಲ್ಲ, ಪ್ರತಿಯೊಂದು ಆಸ್ಪೆಕ್ಟನ್ನು ಟಿಲ್ ನೌ ಇಟ್ ಇಸ್ ವೆರಿ ಸ್ಮೂತ್. ಐ ಥಿಂಕ್ ಕೋಆರ್ಡಿನೇಷನ್ನು ಫಸ್ಟ್ ಆಫ್ ಆಲ್ ಇಟ್ಸ್ ವೆರಿ ಗುಡ್. ಓವರ್ ಆಲ್ ಟೀಮು ಅಂದರೆ ದೇ ಆರ್ ರೀಚಬಲ್ ಅಟ್ ಎನಿ ಪಾಯಿಂಟ್, ಎನಿ ಟೈಮ್. one call ಅಷ್ಟೇ they are available for us. So that is very good. Visa process also very smooth. Hurdles ಏನೂ ಆಗಲಿಲ್ಲ and is going smoothly now. Okay, looking forward for it. ಹಾಯ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಹೆಸರಲ್ಲಿ ಬುಕ್ಕಿಂಗ್ ಆಗಿರೋದು ನೀವು ಎಲ್ಲ ಚೆನ್ನಾಗಿದೆ. ಗುಡ್. ಥ್ಯಾಂಕ್ ಯು. ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಮೋರ್ ನಿಮ್ಮ ಜೊತೆಲಿ ಟ್ರಾವೆಲ್ ಮಾಡಿ ಕಂಟ್ರೀಸ್ನ ಹೇಗೆ ಅಂತ ಹೇಳ್ಬಿಟ್ಟು ಐ ಥಿಂಕ್ ದಟ್ ವಿಲ್ ಬಿ ಅ ಗೈಡ್. ಒಂದು ಹೊಸ ಕಡೆ ಟ್ರಾವೆಲ್ ಮಾಡಬೇಕಂದ್ರೆ ಒಂದು ಒಳ್ಳೆ ಗೈಡ್ ಬೇಕು. ಆ್ಯಂಡ್ ಐ ಫೀಲ್ ಯು ಪೀಪಲ್ ಆರ್ ವೆರಿ ಗುಡ್ ಅರೇಂಜಿಂಗ್ ದೋಸ್ ಥಿಂಗ್ಸ್. ಸರ್, ನೆಕ್ಸ್ಟ್ ನೀವು ನಮ್ಮ ಜೊತೆ ಟೂರ್ ಜಾಯ್ನ್ ಆಗಿ. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ. ವೆಲ್ಕಮ್ ಟು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್. ಥ್ಯಾಂಕ್ ಯು ಸರ್. ಫ್ಲೈಯಿಂಗ್ ಪಾಸ್ಪೋರ್ಟ್ ಯಾಕೆ ಸರ್? ನಮ್ಮಮ್ಮನ ಕೇಳಿ ಅಂತ. ಹೇಳಿ ಮೇಡಮ್. ನಾನು ಆಶಾ ಕಿರಣ್ನ ತುಂಬ ಫಾಲೋ ಮಾಡ್ತಾ ಇದ್ದೆ. ಅವರು ಎಲ್ಲರನ್ನೂ ಕರ್ಕೊಂಡು ಬರೋ ರೀತಿ, ಅದು ನಮ್ಮ ಕರ್ನಾಟಕ ಜನನ್ನ ಅಷ್ಟು ಪ್ರೀತಿಯಿಂದ ನೋಡೋದು ನೋಡಿ ಅದನ್ನು ಒಂದು ಸಾರಿ ನಾವು ಹೋಗಿ ನೋಡಬೇಕು ಅಂದಾಗ ಅಲ್ಲಿ ನಂಬರ್ ಇತ್ತು. ಆ ನಂಬರ್ ಕಾಲ್ ಮಾಡಿದಾಗ ನೀವು ಸಿಕ್ಕಿದ್ರಿ, ನೀವು ಅಷ್ಟೇ ಒಬ್ಲೈಸ್ ಮಾಡಿದ್ರಿ ನಮಗೆ. ಹಂಗೆ ತುಂಬ ಸಂತೋಷದಿಂದ ಬಂದಿದ್ವಿ. ಆ್ಯಕ್ಚುಲಿ ಸರ್ ಮತ್ತು ಮೇಡಮು ಅಮ್ಮ ಮಗ ನಮ್ಗೆ ಆಸ್ಟ್ರೇಲಿಯನ್ನು ಬುಕ್ ಮಾಡ್ಕೊಂಡಿದ್ರು. ಕಾರಣಾಂತರದಿಂದ ವೀಸಾ ಯಾರ್ದು ಆಗಿಲ್ಲ, ಅದು ಸ್ವಲ್ಪ ಇಶ್ಯೂ ಆಯಿತು. ಅದರಿಂದ ಟೇಕ್ ಓವರ್ ಮಾಡಿ ಯುರೋಪ್ಗೆ ಹಂಗೆ ಹೇಳ್ಕೊಂಡಿದ್ದೀನಿ ಮೇಡಮ್ ಮತ್ತು ಸರ್ನ. ಯಾವುದೇ ಕಾರಣದಲ್ಲಿ ಕೆಲಸ ಮಾಡೋದು ಬಿಡಲೇ ಇಲ್ಲ ನಾನು. ಸರ್ ಹೇಳಿ ಸರ್, ನೀವೀಗ ಹೇಳಿ ಸರ್, ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು? ಎಕ್ಸ್ಪೀರಿಯನ್ಸ್ ಇನ್ಮೇಲೆ ನೋಡಬೇಕು ನಾವೇನು. ಈಗ ಹೊರಟಿದ್ದೀವಿ. ಸೊ ಬಂದಿದ್ದಿನ ಹಿಂಗೆ ಬಂದು ನಿಂತ್ಕೊಳ್ಳಿ, ಅವಾಗ ಫುಲ್ ಎಕ್ಸ್ಪೀರಿಯನ್ಸ್. ಸರ್ನ ಏನಾರ ನೋಡಿದರೆ ಕಮೆಂಟ್ ಮಾಡಿ. ಮೈಸೂರಲ್ಲಿ ಯಾರು ಇದ್ದರೆ ಕಮೆಂಟ್ ಮಾಡಿರಿ.
ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಭೇಟಿ ಮಾಡೋಣ. ಎಸ್ ಸರ್. ಹೋಪ್ ಇಟ್ಸ್ ಗುಡ್ ಟ್ರಿಪ್. ಸರ್ ಅದು ಇದು ವೀಲ್ ಚೇರ್ ಅಸಿಸ್ಟೆಂಟ್ ಕೇಳಿದ್ದೀನಿ. ಕೌಂಟರ್ ನಂಬರ್ ಸಿ ಅಲ್ಲಿ ಹೋಗ್ಬಿಟ್ಟು ಕತಾರ್ ಏರ್ವೇಸ್ದು ಒಂದು ವೀಲ್ ಚೇರ್ ಅಸಿಸ್ಟೆಂಟ್ ಕೊಡ್ತಾರೆ ಸರ್. ಎಸ್ ಸರ್. ಸರ್ ಮಾಮೂಲಿ ಇನ್ಶೂರೆನ್ಸ್ ಕಾಪಿಯಿಂದ ಹಿಡಿದು ಎಲ್ಲ ಇಲ್ಲೇ ಇರುತ್ತೆ. ಸರಿ, ಸರಿ ಮಾಡಿ. ಮೇಡಮ್ ನಮಸ್ಕಾರ. ವೆಲ್ಕಮ್ ಟು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಮೇಡಮ್. ಮೇಡಮ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಯಾರು ಸಜೆಸ್ಟ್ ಮಾಡಿದ್ದು? ಯುರೋಪ್ ಟೂರ್ ಬರಲಿಕ್ಕೆ ಏನು ಮೇಜರ್ ಕಾರಣ ಮೇಡಮ್? ಸಜೆಸ್ಟ್ ಮಾಡಿದ್ದು ಯಾರೂ ಇಲ್ಲ, ನಾನೇ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೆ. ಓಕೆ. ಆ್ಯಂಡ್ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ ಯುರೋಪ್ ಟ್ರಿಪ್ ಮಾಡಬೇಕಂತ. ಸೊ ಹಾಗಾಗಿ ಸರ್ಚ್ ಮಾಡ್ತಾ ಇದ್ದೆ, ತುಂಬ ಕಡೆ ಎಲ್ಲ ಸರ್ಚ್ ಮಾಡಿದ್ಮೇಲೆ ನನಗೆ ಒಂದು 2-3 ಜನ ಹೇಳಿದರು ಇದ್ರೊಳಗಡೆ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಹೋಗಿ ಅಂತ. ಸೊ ಹಾಗಾಗಿ ನಾನು ಸೆಲೆಕ್ಟ್ ಮಾಡಿದೆ. ತುಂಬ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಫಾರ್ ಟ್ರಾವೆಲಿಂಗ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಮೇಡಮ್. ಥ್ಯಾಂಕ್ ಯು ಸರ್. ಹೇಳಿ ಸರ್, ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಯಾಕೆ ಸರ್? ನಾವೆಲ್ಲ ಕಡೆ ಟ್ರಾವೆಲ್ ಮಾಡ್ತಾನೇ ಇದ್ದೀವಿ, ಸುಮಾರು ಸತಿಯಿಂದ ಮಾಡಿಗೂ ಇದ್ದೀವಿ. ಬಟ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಯಾಕೆಂದರೆ ಕಿರಣ್ ಅವರು, ಆಶಾ ಮೇಡಮ್ಮು ಇವರೋದ್ರಿಂದ ನಾವು ಎಕ್ಸ್ಪ್ಲೋರ್ ಮಾಡೋದು ಡೀಟೇಲಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಯೂಶ್ವಲಿ ಅವ್ರ ಜೊತೆಗೆ ನಾವು ಪ್ಲ್ಯಾನ್ ಮಾಡಿದ್ವಿ. ಇನ್ನು ಮುಂದೆನೂ ಏನೋ ಪ್ಲ್ಯಾನ್ ಮಾಡಿದ್ರೂ ಇವರು ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದಲೇ ಪ್ಲ್ಯಾನ್ ಅಂತ ಮಾಡ್ತೀವಿ, ಅಂದರೆ ನೋ ಡೌಟ್. ಸರ್ವಿಸ್ ಆಲ್ಸೋ ಇಟ್ಸ್ ವೆರಿ ಗುಡ್. ಅವ್ರು ಹೇಳಿದರು ಇಲ್ಲೇ ವೀಸಾ ಮಾಡ್ತೀನಿ ಅಂದರು. ದೆ ಟುಕ್ ಫಾರ್ ಅದರ್ ಟ್ರಾವೆಲ್ಸು, ಅಲ್ಲೇ ವೀಸಾ ಮಾಡಿಕೊಟ್ರು. ಎಲ್ಲ ಸರ್ವಿಸೂ ದಿ ಬೆಸ್ಟ್ ಆಗಿದೆ. ಇಟ್ಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಟ್ರಾವೆಲಿಂಗ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ ಸರ್. ನಾಗರಾಜ್ ಸರ್ ಅಂತ ಮೇಡಮು ಮತ್ತು ಸರ್ರು ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಜೊತೆ ಬರ್ತಾ ಇರೋದು ಫಸ್ಟ್ ಟೈಮು. ನಮ್ರತಾ ಮೇಡಮ್ ಅಂತ ಹಾಸನಿಂದ ಬರ್ತಾ ಇದ್ದಾರೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸಿಗೆ ಹೊಸ ಕಸ್ಟಮರು ಯುರೋಪಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಎಂಟೈರ್ ಫ್ಯಾಮಿಲಿ ಫುಲ್ 8 ಜನ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಒಂದೇ ಫ್ಯಾಮಿಲಿ. ಸೊ ನೋಡಿ, ನಮಗೆ ಹೊಸ್ತು ಅಂತ ಅನಿಸ್ಲಿಲ್ಲ. ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ರು. ಪ್ರತಿ ಒಂದು ಸ್ಟೇಜಲ್ಲೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ನಮಗಿದು ಫಸ್ಟ್ ಟೈಮ್ ಅಂತ ಅನ್ನಿಸ್ತಾನೇ ಇಲ್ಲ ಇವ್ರುಗಳ ಜೊತೆ ಈಗಲೇ. ಇನ್ನು ನೆಕ್ಸ್ಟ್ ನೋಡಬೇಕು ಹೇಗಿರುತ್ತೆ ಅಂತ. ಮತ್ತೆ ಬಂದಮೇಲೆ ಕೇಳಿ ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ಕೇಳಬೇಕಿತ್ತು ಸರ್. ನೀವೊಂದು ಭೇಟಿ ಹೇಳಿ ಸರ್. ಸರ್, ನಿಮಗೆ ನಮ್ಮ ಆಶಾ ಮೇಡಮ್ಮು, ಕಿರಣ್ ಸರ್ದು ವಿಡಿಯೋಸ್ ನೋಡಿರ್ತೀರ? ಅಯ್ಯೋ, ದಿನ ನೋಡ್ತೀನಿ ಅವ್ರು. ಒಂದು ದಿನ ಮಿಸ್ ಆಗಲ್ಲ ಅವ್ರದ್ದು, ಅಷ್ಟು ಚೆನ್ನಾಗಿ ನಡೆಸ್ಕೊಡ್ತಾರೆ. ಹಾಂ ಸರ್, ಈಗ ಹೋಗ್ತಾ ಇದ್ದಂಗೆ ನಿಮಗೆ ಆಶಾ ಮೇಡಮ್ ಸಿಗ್ತಾರೆ. ಅಲ್ಲೇ ಆರಾಮಾಗಿ ಟ್ರಿಪ್ ಪೂರ್ತಿ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗ್ಬನ್ನಿ ಸರ್. ಚೆನ್ನಾಗಿದೆ. ಓಕೆ, ಹ್ಯಾಪಿ ಜರ್ನಿ ಸರ್. ಹ್ಯಾಪಿ ಜರ್ನಿ. ಸೊ ನಮ್ಮ ಕಸ್ಟಮರ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಗಿದ್ದಾರೆ. ಇನ್ನೂ ಒಂದು 15 ಜನ ಒಳಗೆ ಹೋಗಬೇಕು. ಪಾಕಿಸ್ತಾನದಲ್ಲಿ ಏರ್ ಸ್ಟ್ರೈಕ್ ಆಗಿರೋದ್ರಿಂದ ತುಂಬ ಜನ ಇಲ್ಲಿ ಎಲ್ಲ ವೇಟಿಂಗ್ ಮಾಡ್ತಿದ್ದಾರೆ. ಯಾಕೆಂದರೆ ಡೊಮೆಸ್ಟಿಕ್ ಏರ್ಲೈನ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಲೈಕ್ ಡೆಲ್ಲಿ ಆಗಿರ್ಬೋದು ಅಥವಾ ನಾರ್ತ್ ಇಂಡಿಯಾ ಯಾವುದೇ ಆಗಿರ್ಬೋದು ಎಲ್ಲ ಹೋಲ್ಡ್ ಮಾಡಿದ್ದಾರೆ. ಇನ್ಫಾರ್ಮೇಷನ್ ಪ್ರಕಾರ ನಮ್ಗೆ ಗೊತ್ತಿರೋ ಪ್ರಕಾರ ಇಲ್ಲೆಲ್ಲ ಹೇಳ್ತಿರೋದು ಪಾಕಿಸ್ತಾನವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ. ಅದಕ್ಕೋಸ್ಕರ ಎಲ್ಲ ಹೋಲ್ಡ್ ಮಾಡ್ತಿದ್ದಾರೆ ಡೊಮೆಸ್ಟಿಕ್ ಏರ್ಲೈನ್ಸು. ಬಟ್ ಏನೇ ಆದ್ರೂ ನಮ್ಮ ಇಂಡಿಯನ್ ಆರ್ಮಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ, ಇನ್ನೂ ಕೆಲವರು ಕಸ್ಟಮರ್ಸನ್ನು ಒಳಗೆ ಕಳಿಸ್ಬೇಕು. ಎಲ್ಲರೂ ಇಲ್ಲೆಲ್ಲ ವೇಟಿಂಗ್ ಮಾಡ್ತಿದ್ವಿ. ಸೊ ಸ್ನೇಹಿತರೆ, 43 ಜನ ಯುರೋಪ್ ಬ್ಯಾಚ್ ನಾವೇನು ಫಿಲ್ಔಟ್ ಮಾಡಿದ್ವಿ ಎಲ್ಲರನ್ನೂ ಒಳಗೆ ಕಳಿಸ್ಕೊಟ್ಟಿದ್ವಿ. ಎಲ್ಲ ಚೆಕ್-ಇನ್ ಆಗ್ತಿದ್ದಾರೆ. ಇದು ಬಂದ್ಬಿಟ್ಟು ಕತಾರ್ ಏರ್ವೇಸು. ಸೊ ಯಾವುದೇ ರೀತಿ ಈ ನಮಗೆ ಏರ್ ಸ್ಟ್ರೈಕ್ ಎಲ್ಲ ಆಗಿತ್ತಲ್ಲ, ಅದಕ್ಕೆ ಕತಾರ್ ಏರ್ವೇಸ್ಗೆ ಯಾವುದೇ ರೀತಿ ಏನು ಸಮಸ್ಯೆ ಏನಾಗ್ತಾ ಇಲ್ಲ.
ನೆಕ್ಸ್ಟು ಇದು ಫಸ್ಟ್ ಬ್ಯಾಚ್ ಸ್ನೇಹಿತರೆ. ಮೇ 8ನೇ ತಾರೀಕು ಅಂದರೆ ಮೇ 8 ನಾಳೆ ಫಸ್ಟ್ ಬ್ಯಾಚ್ ಎಲ್ಲ ಡಿಪಾರ್ಚರ್ ಆಗಿದೆ 43 ಮೆಂಬರ್ಸು. ಮತ್ತು ನಾನು ಮೇ 18ಗೆ ಬರಬೇಕು, ಅದನ್ನು ಅದು 46 ಮೆಂಬರ್ಸ್ ಇದ್ದಾರೆ. ಮತ್ತು ಮೇ 18 ನಾನು ಇಲ್ಲೇ ಬಂದು ಅವ್ರನ್ನೂ ಕಳಿಸ್ಕೊಡ್ಬೇಕು. ಸೊ ಈಗ 43 ಮೆಂಬರ್ಸ್ ಅಂತೂ ಒಳಗೆ ಹೋಗಿದ್ದಾರೆ. ಸೊ ಹೋಪ್ ಸೊ ದೇ ವಿಲ್ ಆಲ್ ಎಂಜಾಯ್ ದಟ್ ಟ್ರಿಪ್. ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಾಟಾ ಬಾಯ್ ಬಾಯ್ ಮತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಮತ್ತು ಸಣ್ಣ ಸಣ್ಣ ಯೂಟ್ಯೂಬರ್ಸ್ನ ಬೆಳೆಸಿ ಸ್ನೇಹಿತರೆ. ಇಷ್ಟೇ ನಾನು ಕೇಳ್ತಿರೋದು. ಬಾಯ್.